ಕನಕಪುರ ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸಂತ ಸೇವಾಲಾಲ್ರವರ 277ನೇ ಜಯಂತಿಯನ್ನು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಚರಿಸಲಾಯಿತು. ಮೊದಲು ನಗರದ ಲಕ್ಷ್ಮಣ್ ಲೇಔಟ್ನಲ್ಲಿರುವ ಸಂತ ಸೇವಾಲಾಲ್ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ತಾಲೂಕು ಕಚೇರಿಯಲ್ಲಿ ಜಯಂತಿ ಆಚರಿಸಲಾಯಿತು. ಸೇವಾಲಾಲ್ರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು. ಉಪ ತಹಶೀಲ್ದಾರ್ ರಘು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಮತ್ತು ಬಂಜಾರ ಸಮುದಾಯದ ಮುಖಂಡರುಗಳು ಭಾಗವಹಿಸಿ ಮಾತನಾಡಿದರು. ಮುಖಂಡರುಗಳಾದ ಸಿಂಡಿಕೇಟ್ ಸದಸ್ಯರಾದ ಮಾದೇವ ನಾಯಕ್, ಅರ್ಚಕರಾದ ರಾಮಚಂದ್ರ ನಾಯಕ್, ಕರ್ನಾಟಕ ಬಂಜಾರ ಸೇವಾ ಸಂಘದ ರಾಜ್ಯ ಸಂಚಾಲಕರಾದ ಸಂಗಮ್ ಕುಮಾರ್, ಬೆಂಗಳೂರು ದಕ್ಷಿಣ ಜಿಲ್ಲಾ ಗೌರವಾಧ್ಯಕ್ಷರಾದ ಚಾಮುಂಡಿಪುರ ಕುಮಾರನಾಯಕ್, ಬೋರ್ವೆಲ್ ವೆಂಕಟೇಶ್, ಟಿ ಬೇಕುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರವಿ ನಾಯಕ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹದೇವ ನಾಯಕ್, ಪಶು ಆಸ್ಪತ್ರೆ ವೈದ್ಯರಾದ ಕೃಷ್ಣ ನಾಯಕ್, ರುದ್ರಸ್ವಾಮಿ, ಗಟ್ಟಿಗುಂದ ರಮೇಶ್ ನಾಯಕ್, LIC ಮಹದೇವ ನಾಯಕ್, ಶಿವಕುಮಾರ್, ಛಾಯಾಪುತ್ರಿ, ವೆಂಕಟೇಶ ನಾಯಕ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಶಿವನಹಳ್ಳಿ ಶಿವಲಿಂಗಯ್ಯ ಮತ್ತು ಕೂಗಿ ಗಿರಿಯಪ್ಪ ಮುಂತಾದವರು ಭಾಗವಹಿಸಿದ್ದರು. जय सेवालाल महाराज की जय सेवालाल महाराज की जय सेवालाल महाराज की जय सेवालाल सेवालाल मोतीवाड़ो बतारी तोड़रामेरी घोड़ेरी सवारी बापू सेवालाल तांगे तोड़े वालों लाल पाकड़ी वालों दौड़ झंडा वालों घरसिया सांडे वालों भगवान सेवालाल मोतीवाड़ो आस्तार नामेर भगवान तुम्बा तांडे माई तार भोग लगाडरींचा बापू भगवान हमार भोग्यन हमार विनंतीन सारे दरबारन पूंछ कर लेस भगवान ये नंगरेन हरोभरो रकाडेस बापू अंधन रकाडेस भगवान चारी मूला गर्जनर वसनर बेसनर भगवान देख बापू थाली मुट्ठी भरी कर सावकार्य समनेकन काढ समनेकन चला कचेरी पाचन चला बापू पाटा पैर हरो भरो रकाडेस गाव गोदार बाल बच्चा शांति रकाडेस भगवान धूल दान साईवेस आस्तार नामेर कडाव प्रसाद तोन पूंछ करलेस मालिक तार देवेन तार पासिन मंजूर करलेस भगवान ऑफिसेन जाव जेत्ता हमार राजकारणी जाव जेत्ता सेवडी बाल बच्चान गोर गरीबेन सेन संरक्षण करन सेवडी आज वाटतेस भगवान साईवेस हमार विनंतीन स्वीकार करलेन हमें कापाडेस महाराज भगवान. ಸಂತ ಸೇವಾಲಾಲ್ ಮಹಾರಾಜರು 1739 ಫೆಬ್ರವರಿ 15ನೇ ತಾರೀಕು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಸೂರೂರಿನಲ್ಲಿ ಜನಿಸ್ತಾರೆ. ಕರ್ನಾಟಕದ ಮಣ್ಣಲ್ಲಿ ಜನಿಸಿ ಇಡೀ ದೇಶಾದ್ಯಂತ ಅವರು ಸಂಚಾರವನ್ನು ಮಾಡಿ ಸಂತ ಸೇವಾಲಾಲ್ ಮಹಾರಾಜರು 1739 ಫೆಬ್ರವರಿ 15ನೇ ತಾರೀಕು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಸೂರಗೊಂಡನ ಕೊಪ್ಪದಲ್ಲಿ ಜನಿಸ್ತಾರೆ. ತಾಯಿ ಧರ್ಮೀಬಾಯಿ, ತಂದೆ ಭೀಮಾ ನಾಯಕರ ಇದರಲ್ಲಿ ಜನಿಸಿ ಇಡೀ ದೇಶಾದ್ಯಂತ ಸಂಚಾರವನ್ನು ಮಾಡಿ ಬಾಲ ಬ್ರಹ್ಮಚಾರಿಯಾಗಿ ಈ ಸಮಾಜಕ್ಕೆ ಎಲ್ಲ ವರ್ಗದ ಜನರಿಗೆ, ಜಾನುವಾರುಗಳಿಗೆ ಅವರ ಜೀವನದುದ್ದಕ್ಕೂ ಒಳಿತನ್ನು ಮಾಡ್ತಾ ಸಾಮಾಜಿಕ ಸಂದೇಶವನ್ನು ಸಾರ್ತಾ ಏನು ಅಲೆಮಾರಿಗಳಾಗಿದ್ದಂಥ ಬಂಜಾರ ಸಮುದಾಯಕ್ಕೆ ಒಗ್ಗಟ್ಟನ್ನು ಮಾಡಿ ಅವರ ಜೀವನವನ್ನು ರೂಪಿಸಿ ಮಹಾರಾಷ್ಟ್ರದ ಹೋರಾಗಢದಲ್ಲಿ ಅವರು ಲೀನರಾಗ್ತಾರೆ. ಸಂತ ಸೇವಾಲಾಲ್ ಮಹಾರಾಜರು ನಮ್ಮ ಕರ್ನಾಟಕದ ಮಣ್ಣಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಸೌಭಾಗ್ಯ. ನಿನ್ನೆ ಫೆಬ್ರವರಿ 14ನೇ ತಾರೀಕು ಅವರ ಜನ್ಮಸ್ಥಳದಲ್ಲಿ ನಮ್ಮ ನೆಚ್ಚಿನ ನಾಯಕರಾದ DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಸುಮಾರು
4-5 ಲಕ್ಷ ಜನ ಬಂಜಾರ ಸಮಾಜದವರು ಜಯಂತಿಯನ್ನು ಉದ್ಘಾಟನೆಯನ್ನು ಮಾಡಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಎಲ್ಲ ರಾಜ್ಯದ ಹಾಗೂ ದೇಶದ ಮೂಲೆ ಮೂಲೆಗಳಿಂದ ಸೇವಾಲಾಲ್ ಸ್ವಾಮಿಯವರ ಭಕ್ತರು ಮಾಲಾಧಾರಿಗಳಾಗಿ 21 ದಿನ ಅವರು ವ್ರತವನ್ನು ಆಚರಣೆ ಮಾಡಿ ಸೇವಾಲಾಲ್ ಸ್ವಾಮಿಯವರ ಸನ್ನಿಧಿಗೆ ಬರ್ತಾರೆ. ಇದೇ ರೀತಿ ಪ್ರತಿ ವರ್ಷ ಕೂಡ ಸೇವಾಲಾಲ್ ಸ್ವಾಮಿ ಜಯಂತಿಯನ್ನು ವಿಜೃಂಭಣೆಯಿಂದ ಸೂರಣ್ಣಕೊಪ್ಪದಲ್ಲಿ ಅವರ ಜನ್ಮಸ್ಥಳದ ಆಚರಿಸಲಾಗ್ತದೆ. ಈಗ ನಮ್ಮ ಕನಕಪುರ ತಾಲೂಕಿನಲ್ಲೂ ಕೂಡ ಸಾಕಷ್ಟು ಸೇವಾಲಾಲ್ ಸ್ವಾಮಿ ಮಂದಿರ ಇದೆ. ಸುಮಾರು 20-30 ಸೇವಾಲಾಲ್ ಸ್ವಾಮಿ ಮಂದಿರ ಇದೆ. ಎಲ್ಲ ಮಂದಿರಗಳಲ್ಲೂ ಕೂಡ ಇವತ್ತು ಅವರ ಜನ್ಮದ ದಿನದ ಪ್ರಯುಕ್ತ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪೂಜೆ ವಿಶಿಷ್ಟವಾಗಿ ನಮ್ಮ ಸಮುದಾಯದಿಂದ ಸಮುದಾಯದ ತಲೆಮಾರಿನಿಂದ ನಡೆಸ್ಕೊಂಬಂದಿರುತ್ತ ಸಾಂಪ್ರದಾಯಿಕ ಪೂಜೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜನಕ್ಕೆ ಸಂತ ಸೇವಾಲಾಲ್ ಸ್ವಾಮಿಯವರ ಕೃಪಾಶೀರ್ವಾದ ಸಿಕ್ಕಿ ಮಹಾಶಿವರಾತ್ರಿ ದಿನ ಇವತ್ತು ಅಲೆ ಮಾದೇಶ್ವರ ಸ್ವಾಮಿಯವರ ಕೃಪಾಶೀರ್ವಾದ ನಮ್ಮ ತಾಲೂಕಿಗೆ ಸಿಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಸೇವಾಲಾಲ್. महाराज की जय, श्री सेवालाल महाराज की जय, श्री सेवालाल महाराज की जय, मरियम्मा याडी की जय. बस इकडे तिरगी ಸಂತ ಸೇವಾಲಾಲ್ ಅವರ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಈ ದಿನ ಅವರ ಸ್ಥಾನವನ್ನು ತುಂಬಿರ್ತಕ್ಕಂಥ ತಾಲೂಕಿನ ಶಿರಸ್ಸುಗಾರರಾಗಿರ್ತಕ್ಕಂಥ ಶ್ರೀ ರಘುರವರೇ, ಹಾಗೆಯೇ ಬಂಜಾರ ಸಮಾಜದ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಮುಖಂಡರೇ ಹಾಗೂ ಪತ್ರಿಕಾ ಮಾಧ್ಯಮ ವರ್ಗದವರೇ, ಈ ಒಂದು ಶ್ರೀ ರಘು ಅವರು ವಹಿಸಿಕೊಂಡು ಸುಸೂತ್ರವಾಗಿ ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ನಾನು ಕೇಳಿಕೊಂಡು ಈಗ ಈ ಒಂದು ಸಮಾರಂಭವನ್ನು ಕುರಿತು ಶ್ರೀ ಸಂತ ಸೇವಾಲಾಲ್ರವರನ್ನ ಕುರಿತು ಮಾತಾಡೋರಿದ್ರೆ ಯಾರಾದರೂ ಕೂಡ ಹೀಗೆ ಈ ಸಂದರ್ಭದಲ್ಲಿ ತಮ್ಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ರಘುರವರೇ, ನಮ್ಮ ಮುಖಂಡರಾದಂಥ ಮಹಾದೇವ ನಾಯಕರವರೇ ಮತ್ತು ಇಲ್ಲಿ ಉಪಸ್ಥಿತರಿರ್ತಂಥ ಎಲ್ಲ ಮುಖಂಡರು, ಬಂಧುಗಳೇ, ಈ ದಿನ 287ನೇ ಸೇವಾಲಾಲ್ ಸ್ವಾಮಿ ಅವರ ಜನ್ಮ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೇವೆ. ಘನ ಸರ್ಕಾರ ರಾಷ್ಟ್ರೀಯ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಈ ಸೇವಾಲಾಲ್ ಜಯಂತಿಯನ್ನು ಅಳವಡಿಸ್ಕೊಂಡು ನಡೆಸ್ತಾ ಇರ್ತಕ್ಕಂಥದ್ದಕ್ಕೆ ನಾನು ಘನ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಸನ್ಮಾನ್ಯ ಮಹಾಪುರುಷರು ಸೇವಾಲಾಲ್ ಮಹಾರಾಜರವರು ಮಂಗ್ಲಿಬಾಯಿ ಮತ್ತು ರಾಮ್ಜಿ ನಾಯಕರವರ ಸುಪುತ್ರ ಭೀಮಾ ನಾಯಕರವರು ಸುಸಂಸ್ಕೃತ ಒಂದು ಮುಖಂಡರು. ಅವರಿಗೆ ಧರುಣಿಬಾಯಿ
ಜಯರಾಮ್ ಜಾಧವ್ ಮತ್ತು ಗುಜರಿಬಾಯಿ ಎಂಬುವರ ಸುಪುತ್ರಿ ದಬಡಿಬಾಯಿ ಅವರನ್ನು ತಂದು ವಿವಾಹ ಮಾಡಲಾಗ್ತದೆ. ಬಂಜಾರರು ಮೂಲತಃ ಆಫ್ಘಾನಿಸ್ತಾನದಿಂದ ಬಂದವರು ಅಂತ ಹೇಳ್ತಾರೆ. ರಾಜಸ್ಥಾನದ ಮೂಲಕ ಬಂದು ದಕ್ಷಿಣ ಭಾರತಕ್ಕೆ ಸುಮಾರು 1294ರಲ್ಲಿ ಬಾಂಬೆ ಪ್ರಾಂತ್ಯಕ್ಕೆ ಬಂದು ಅಲ್ಲಿ ಇದ್ದರು ಅಂತ ಹೇಳ್ತಾರೆ. ನಂತರ 1417ರಲ್ಲಿ ಮೈಸೂರು ಮಹಾರಾಜರ ಆಶ್ರಯದಲ್ಲಿ ಅಲ್ಲಿ ಬಂದು ವ್ಯಾಪಾರ ಮಾಡಿದ್ರು ಅಂತ ಹೇಳ್ತಾರೆ. ಮತ್ತು ಆಸಫ್ ಜಾನ್ ಔರಂಗಜೇಬನ ವಕ್ತಾರ ಅವ್ರ ಜೊತೆಯಲ್ಲಿ ನಮ್ಮ ಸೇವಲಾಲ್ ಮಹಾರಾಜರ ಪೂರ್ವಿಕರು ಬಂದಿರ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಅವರು ಸೂರಗೊಂಡನ ಕೊಪ್ಪ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆ ಅಲ್ಲಿ ಜನ್ಮಸ್ಥಳ. ಅಲ್ಲಿ ಅವರು ವಾಸ ಮಾಡಿರ್ತಕ್ಕಂತಹ ಕುರುಹುಗಳು ಬೇಕಾದಷ್ಟು ಇವೆ. ಅವರು 12 ವರ್ಷದವರೆಗೆ ಅಲ್ಲಿದ್ದು ದೇಶ ಪರ್ಯಟನೆ ಮಾಡಿ ಎಲ್ಲ ಕಡೆ ಸಮಾಜದ ಉದ್ಧಾರಕ್ಕೋಸ್ಕರ ಶ್ರಮಿಸಿರ್ತಕ್ಕಂಥವರು. ಕೇವಲ ಬಂಜಾರ ಜನಾಂಗ ಅಷ್ಟೇ ಅಲ್ಲ, ಬೇರೆ ಎಲ್ಲ ಜನಾಂಗಗಳ ಏಳಿಗೆಗಾಗಿ ದುಡಿದಿರ್ತಕ್ಕಂಥವರು. ಅವ್ರನ್ನ ಕೊಡ್ತಕ್ಕಂಥದ್ದು ಬಹಳ ಒಂದು ಶುಭ ಸಂದರ್ಭ. ಈ ಸಂದರ್ಭದಲ್ಲಿ ನಾನು ವಿನಂತಿಸ್ಕೊಳ್ಳೋದೇನಂತಂದರೆ, ಅವರು ನಮ್ಮ ಸಮಾಜಕ್ಕೆ ಬಹಳ ಶ್ರಮಿಸಿದ್ದಾರೆ. ಅವ್ರು ನೆನೆಸ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಅವರು ಏನು ದಾರಿ ತೋರಿಸ್ಕೊಟ್ರು ಅದನ್ನು ನಾವು ಪಾಲನೆ ಮಾಡೋದ್ರಲ್ಲಿ ಅಷ್ಟೇ ಪ್ರಯತ್ನ ಮಾಡಬೇಕು. ನಾವು ಜನಾಂಗದ ಹೆಸರಿನಲ್ಲಿ ಅಧಿಕಾರಿಗಳಿರ್ಬೋದು, ಜನಾಂಗದ ರಿಸರ್ವೇಷನ್ ಅಡಿಯಲ್ಲಿ ನಾವು ಅಧಿಕಾರಿಗಳಾಗಿರ್ಬೋದು, ನೌಕರರಾಗಿರ್ಬೋದು, ಅಥವಾ ರಾಜಕಾರಣಿಗಳಾಗಿರ್ಬೋದು. ನಾವಿವತ್ತು ಗ್ರಾಮ ಪಂಚಾಯತ್ ಸದಸ್ಯರಾಗಬೇಕು ಅಂತಂದರೆ ಮೀಸಲಾತಿ ಆಧಾರದ ಮೇಲೆಯೇ ಅವರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ನಮ್ಮ ಜನಾಂಗದ ಹೆಸರಿನಲ್ಲಿ ನಾವು ಉನ್ನತ ಸ್ಥಾನಕ್ಕೆ ಬರ್ತೀವಿ, ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು. ಆ ಸಂದರ್ಭದಲ್ಲಿ ನಮ್ಮ ಹಿಂದಿನ ಏನಿದೆ ಅದನ್ನು ಮರಿಬಾರ್ದು. ನಮ್ಮ ಜನಾಂಗದ ಏಳಿಗೆಗಾಗಿ, ಎಲ್ಲ ಜನಾಂಗದ ಏಳಿಗೆಗಾಗಿ ಶ್ರಮಿಸಬೇಕು. ನಾವು ಮೇಲ್ಮಟ್ಟಕ್ಕೆ ಬಂದ ತಕ್ಷಣ ಹಿಂದ್ಗಡೆ ನಾವು ಮರಿಬಾರ್ದು. ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು. ಕೈಲಿ ಸತ್ಯ ಹರಿಶ್ಚಂದ್ರ ಯಾರೂ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಏನು ಸಾಧ್ಯವಾದಷ್ಟು ತೊಂದರೆ ಕೊಡದೆ ನಮ್ಮ ಕೈಲ ಎಷ್ಟು ಮಟ್ಟಿಗೆ ಏನು ಸಹಾಯ ಮಾಡೋದಕ್ಕೆ ಸಾಧ್ಯತೆ ಆಗ್ತದೆ ಅಷ್ಟರ ಮಟ್ಟಿಗೆ ನಾವು ಜನಾಂಗಕ್ಕೆ ಸಹಾಯ ಮಾಡಬೇಕು, ಎಲ್ರಿಗೂ ಸಹಾಯ ಮಾಡಬೇಕು. ಇಷ್ಟು ಹೇಳಿ ನಾನು ಒಂದು ಸಿಂಪಲಾಗಿ, ನಾನೇನು ಗಾಯಕ ಅಲ್ಲ, ಆದರೂ ಒಂದು ಜಾನಪದ ಗೀತೆಯನ್ನು ನಾನೇ ರಚನೆ ಮಾಡಿದ್ದೀನಿ. जय गुरु सेवालाल महाराज की। ಭೀಮಾ ಬಾಪು ಧರ್ಮಿ ಬಾಯಿ ವಿವಾಹ ಒಂದು ನಡೆದಿತ್ತು. ಭೀಮಾ ಬಾಪು ಧರ್ಮಿ ಮಾತೆಯ ವಿವಾಹ ಒಂದು ನಡೆದಿತ್ತು. ಹಲವಾರು ವರ್ಷಗಳು ಕಳೆದಾರೋ ಸಂತಾನ ಭಾಗ್ಯವಿಲ್ಲದಾಯಿತು. ಚಂದನ್ ಕೋಳಿ ತಪ್ಪಲಿನಲ್ಲಿ ಘೋರ ತಪವನ್ನಾಚರಿಸಲು ಸಪ್ತ ಮಾತೃಕೆಯರ ಛಾಯೆಯಿಂದಲೇ ಮಾರಿಕಾಂಬೆಯ ಮಾಯೆಯಿಂದಲೇ ಶಿಶುವೊಂದೋ ಜನಿಸಿತ್ತು. ಧರ್ಮಿಬಾಯಿಯ ಗರ್ಭಾಂಬುದಿಯಲ್ಲಿ ಜನಿಸಿದರೋ ಮಹಾಮಹಿಮಾರೋ. ಕಾಲಜ್ಞಾನಿ ವಿಭೂತಿ ಪುರುಷ ಸಮಾಜದ ಮಹಾದರ್ಶಕರು. ತೋಳರಾಮರ ಸವಾರಿ ಮಾಡಿ ಹೊರಟರು ಮಹಾಮಹಿಮರ. ಸಮಾಜದ ಸುಧಾರಣೆಗಾಗಿ ಜೀವನವನ್ನೇ ಮುಡಿಪಾಗಿಟ್ಟರು.
ಸಮಾಜದ ಸುಧಾರಣೆಗಾಗಿ ಜೀವನವನ್ನೇ ಮುಡಿಪಾಗಿಟ್ಟರು. ಅತಿಶಯ ಪವಾಡವನ್ನರಿತ ಹೈದರಾಬಾದಿನ ನಿಜಾಮರೋ, ಅತಿಶಯ ಪವಾಡವನ್ನರಿತ ಹೈದರಾಬಾದಿನ ನಿಜಾಮರೋ ಇವರನ್ನು ಅರಮನೆಯಲ್ಲಿ ಸನ್ಮಾನಿಸಿದರೋ. ಇವರನ್ನು ಅರಮನೆಯಲ್ಲಿ ಆಹ್ವಾನಿಸಿ ಸನ್ಮಾನಿಸಿದರು. ಇವರನ್ನು ಅರಮನೆಯಲ್ಲಿ ಆಹ್ವಾನಿಸಿ ಸನ್ಮಾನಿಸಿದರು. ಮತಿಯುತ ಮಾನ್ಯರ ಮಹಿಮೆಯೊಳೆಲ್ಲರೂ ಮನ್ನಿಸಿರಿ ಘನ ಕರೆಯನ್ನ. ಮತಿಯುತ ಮಾನ್ಯರ ಮಹಿಮೆಯೊಳೆಲ್ಲರೂ ಮನ್ನಿಸಿರಿ ಘನ ಕರೆಯನ್ನ. ಒಮ್ಮೆಯಾದರೂ ಭಾಯಾಗಡದ ಸೊಬಗನ್ನ ದರ್ಶಿಸಿರಿ. ಒಮ್ಮೆಯಾದರೂ ಭಾಯಾಗಡದ ಸೊಬಗನ್ನ ದರ್ಶಿಸಿರಿ. ಧರ್ಮಿ ಮಾತೆಯ ಗರ್ಭಾಂಬುದಿಯಲ್ಲಿ ಜನಿಸಿದರೋ ಮಹಾಮಹಿಮಾರೋ. ಕಾಲಜ್ಞಾನಿ ವಿಭೂತಿ ಪುರುಷ ಜನ್ನಾದು ಮಹಾರಕ್ಷಕರು, ಸಮಾಜದ ಮಹಾರಕ್ಷಕರು. ಜೈ ಸೇವಾಲಾಲ್, ಜೈ ಜೈ ಸೇವಾಲಾಲ್, ಜೈ ಸೇವಾಲಾಲ್, ಜೈ ಜೈ ಸೇವಾಲಾಲ್, ಜೈ ಸೇವಾಲಾಲ್, ಜೈ ಜೈ ಸೇವಾಲಾಲ್, ಜೈ ಜೈ ಸೇವಾಲಾಲ್. ಧನ್ಯವಾದಗಳು. ಕೃತಿನೂ ಕೂಡ ಬರ್ದವ್ರೆ, ಮತ್ತು ಈ ಜನಾಂಗದವರು ಈಗ ಭಾಳಷ್ಟು ಮುಂದುವರಿತಾವೆ, ವಿದ್ಯಾವಂತರಾಗವೆ. ಏಕೆಂದರೆ ನಮ್ಮ ಗೊತ್ತಿರಬೇಕಲ್ಲ ನಿಮಗೆ, ದೇವೇಗೌಡರು ಮುಖ್ಯಮಂತ್ರಿ ಆಗಿರ್ತಕ್ಕ ಸಂದರ್ಭದಲ್ಲಿ ಕನ್ನಡ ಸಂಸ್ಕೃತಿ ಸಚಿವಾಧಿಕಾರಿಗಳು ಯಾರು ಲಲಿತಾ ನಾಯ್ಕ, ಮತ್ತು ಈಗ ಮೊನ್ನೆ ರಾಮನಗರ ತಾಲೂಕು ಇದರೊಳಗೆ AR ಗೋವಿಂದಸ್ವಾಮಿ ಅವ್ರನ್ನ ನಿಮ್ಮ ಬಂಜಾರ ಸಮಾಜದ. ನಮಸ್ಕಾರ. ಶ್ರೀ ಸೇವಾಲಾಲ್ ಮಹಾರಾಜರ 287ನೇ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ಕನಕಪುರ ತಾಲೂಕು ಆಡಳಿತ ತಾಲೂಕು ಕಚೇರಿಯಲ್ಲಿ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಉಪತಹಸೀಲ್ದಾರರಾದಂಥ ರಘುರೇ, ಹಿರಿಯ ಸಾಹಿತಿಗಳಾದಂಥ ಗಿರಿಯಪ್ಪನವರೇ, ಸಮಾಜದ ಹಿರಿಯ ಮುಖಂಡರಾದಂಥ ಕೃಷ್ಣ ನಾಯ್ಕರೇ, ರಾಮಚಂದ್ರ ನಾಯ್ಕರೇ, ಹಾಗೂ ಸದಾ ನಮ್ಮ ಜೊತೆ ನಮ್ಮ ಸಮಾಜಕ್ಕೆ ಬೆಂಗಾವಲಾಗಿ ನಿಂತಿರ್ತಕ್ಕಂಥ ಪತ್ರಕರ್ತ ಬಂಧುಗಳು. ರಾಮಚಂದ್ರ ನಾಯ್ಕರು ಹೇಳಿದಾಗೆ 1739 ಫೆಬ್ರವರಿ 1ನೇ ತಾರೀಕು ಸಂತ ಸೇವಾಲಾಲ್ ಮಹಾರಾಜರು ಕರ್ನಾಟಕದ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಸೂರುಗೊಂಡ ಪ್ರಮುಖದಲ್ಲಿ ಜನಿಸ್ತಾರೆ. ಅಲ್ಲಿ ಜನಿಸಿ ಇಡೀ ದೇಶಾದ್ಯಂತ ಸಮಾಜ ಸುಧಾರಣೆಯನ್ನು ಮಾಡ್ತಾ ತಮ್ಮ ಸಂದೇಶವನ್ನು ಸಾರ್ತಾ ಬಂಜಾರ ಸಮಾಜಕ್ಕೆ ಹಾಗೂ ಎಲ್ಲ ಸಮಾಜಕ್ಕೆ, ಜಾನುವಾರುಗಳಿಗೂ ಕೂಡ ಅವರ ಕೈಲಾದಷ್ಟು ಸೇವೆಯನ್ನು ಮಾಡಿ ಅವರು ಮಹಾರಾಷ್ಟ್ರದ ಹೋರಾಗಳಲ್ಲಿ ಗದ್ದುಗೆಯನ್ನು ಹಾಕ್ತಾರೆ. ಈ ಮಹನೀಯರ ಜಯಂತಿಯನ್ನು ಸರ್ಕಾರ ಆಚರಣೆ ಮಾಡುವಂಥ ಉದ್ದೇಶ ಅವರ ಸಂದೇಶವನ್ನು ಸಮಾಜಕ್ಕೆ ತಲುಪುವಂಥ ಕೆಲಸವನ್ನು ಮಾಡೋದಕ್ಕೋಸ್ಕರ ಮಹನೀಯರ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ತಾಲೂಕಾಡಳಿತ, ಜಿಲ್ಲಾಡಳಿತ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಈಗ ಕನಕಪುರ ತಾಲೂಕಿನಲ್ಲಿ ಸುಮಾರು 50-60 ಲಂಬಾಣಿ ತಾಂಡಗಳಿದೆ. ಸಾಕಷ್ಟು ಜನ ಬಡತನದಲ್ಲಿದ್ದಾರೆ. ಈಗ ವಿದ್ಯಾವಂತರಾಗಿ ಸ್ವಲ್ಪ ಮುಂಚೂಣಿಗೆ ಬರ್ತಾ ಇದ್ದಾರೆ. ತಾವು ಜಯಂತಿಯನ್ನು ಮಾಡೋ ವಿಚಾರ ಸಮಾಜದ ಮುಖಂಡರುಗಳು ಗೊತ್ತಾಗಬೇಕು. ಅಲ್ಲಿಂದ ತಾಂಡಗಳಿದ್ದರ ಜನಗಳಿಗೂ ಕೂಡ ತಲುಪಬೇಕು. ಜಯಂತಿ ಮುಖಾಂತರ ನಾವು ಸೇವಾಲಾಲ್ ಸ್ವಾಮಿ ಸಂದೇಶವನ್ನು ತಲುಪಿಸುವಂಥ ಕೆಲಸವನ್ನು ಮಾಡಬೇಕು. ತಾವು ನಿರ್ಲಕ್ಷ್ಯ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ನಮಗೂ ಕೂಡ ಒಂದು ದುಃಖ ಆಗ್ತದೆ. ನಮ್ಮ ಸಮಾಜದ ಕುಲಗುರುಗಳು ಅಂತ ಅಲ್ಲ, ಯಾವುದೇ ಜಯಂತಿಯನ್ನು ಮಾಡಿ ಗೌರವ ಕೊಡಬೇಕು. ಆ ಮಹನೀಯರ ಸಂದೇಶವನ್ನು ಸಾರುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತ ತಾಲೂಕು ಆಡಳಿತದಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳ್ಕೊಳ್ತೀನಿ.
ನಿನ್ನೆ 13, 14, 15 ಸೇವಾಲಾಲ್ ಸ್ವಾಮಿಯವರ ಜನ್ಮಸ್ಥಳದಲ್ಲಿ ಸೂರಣ್ಣೂರು ಕೊಪ್ಪದಲ್ಲಿ ಜಾತ್ರಾ ಮಹೋತ್ಸವ ನಡೀತದೆ. ಲಕ್ಷಾಂತರ ಜನ ಬಂಜಾರ ಸಮಾಜದ ಜನರು ಇಡೀ ದೇಶಾದ್ಯಂತ ಆ ಜಯಂತಿ ಜಾತ್ರಾ ಮಹೋತ್ಸವಕ್ಕೆ ಭಾಗವಹಿಸ್ತಾರೆ. ನಮ್ಮ ನೆಚ್ಚಿನ ನಾಯಕರಾದ ಡಿ ಕೆ ಶಿವಕುಮಾರ್ ಸಾಹೇಬರು ನಿನ್ನೆ ಸೇವಾಲಾಲ್ ಸ್ವಾಮಿ ಜನ್ಮಸ್ಥಳಕ್ಕೆ ಬಂದಿದ್ದು ನಾವು ಕೂಡ ಹೋಗಿದ್ವಿ. ನಮ್ಮ ಸಮಾಜದ ಜೊತೆ ನಾವಿದ್ದೀವಿ ಅಂತ ಹೇಳಿ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಿಕೊಟ್ಟು, ಹಾಗಾಗಿ ನಮ್ಮ ಕ್ಷೇತ್ರದ ಶಾಸಕರು, ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು, ನಮ್ಮ ತಾಲೂಕು ಸಮಾಜದ ವತಿಯಿಂದ ನಾನು ಅಭಿನಂದನೆಗಳನ್ನು ಸೇವಾಲಾಲ್ ಸ್ವಾಮಿಯವರು ಸಂತರಾಗಿದ್ದರು, ಬ್ರಹ್ಮಚಾರಿಯಾಗಿದ್ದರು. ಅವರ ಜೀವನ ಪೂರ್ತಿ ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಿದ್ದರು. ಈ ಸಮಾಜದಲ್ಲಿದ್ದಂಥ ಅಜ್ಞಾನ, ಮೂಢನಂಬಿಕೆಯನ್ನು ತೋರಿಸೋಕ್ಕೆ ಅವರು ಸಾಕಷ್ಟು ಒಂದು ಶ್ರಮವನ್ನು ಕೊಟ್ಟಂಥವರು. ಪ್ರಪಂಚದಾದ್ಯಂತ ಯಾವುದೇ ಮೂಲೆಯಲ್ಲಿರುವಂಥ ಬಂಜಾರ ಲಂಬಾಣಿಗಳು ಕೂಡ ಒಂದೇ ದೇವರನ್ನು, ಅಂದರೆ ಒಂದೇ ಕುಲಗಳನ್ನು ಆರಾಧಿಸ್ತಾರೆ. ಸೇವಾಲಾಲ್ ಸ್ವಾಮಿ ಅವರ ಆ ಮಹಾನ್ ಸಂತರ ಆಶೀರ್ವಾದ ಸದಾ ನಮ್ಮ ತಾಲೂಕಿನ ಜನತೆ ಮೇಲೆ ಇರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಅವ್ರಿಗೆ ಸೇವಾಲಾಲ್ ಸ್ವಾಮಿಯವರ ಪಾದಚರಣೆಗಳನ್ನು ಸ್ಮರಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ರಾಮಾನುಜಾಚಾರ್ಯ ಇರ್ಬೋದು, ಬಸವಣ್ಣವ್ರು ಇರ್ಬೋದು, ಆದಿಯಾಗಿ ಮಹಾನ್ ಸಂತರಣಿಸಿಕೊಂಡ ಮಹಾನ್ ಸೇವಾಲಾಲ್ ಅವರು ಈಗಾಗಲೇ ಅವ್ರ ಬಗ್ಗೆ ಹೇಳಿದ್ದಾರೆ. ಅವರು ಮೂಲತಃ ಹೇಳಿದರು ನಮ್ಮ ಮಾಧವ ನಾಯಕರು, ರಾಮಜಿ ನಾಯಕ್ ಅವರು ಏನು ಗುಜರಾತಿಂದ ವಲಸೆ ಬಂದರು, ಅಲ್ಲಿಂದ ಬಂದು ಇಲ್ಲಿ ಉಪ್ಪಿನ ವ್ಯಾಪಾರ ಇರ್ಬೋದು, ವಜ್ರ ವೈಡೂರ್ಯನೇ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಮಾಡ್ತಿದ್ರು ಅಂತ ಒಂದು ಇದಿತ್ತು. ಮತ್ತು ಬ್ರಿಟಿಷ್ನರಿಗೆ ಸಿಂಹ ಸ್ವಪ್ನ ಆಗಿದ್ದರು ನಮ್ಮ ಇವರು. ಯಾಕಂದರೆ ರಾಣಾ ಪ್ರತಾಪ ಸಿಂಹನಿಗೆ ಇವರು ಬೆನ್ನೆಲುಬಾಗಿ ನಿಂತು ಅವನಿಗೆ ಇದು ಮಾಡಿ ಮೊಘಲರ ಸೈನ್ಯನ ಹಿಮ್ಮೆಟ್ಟಿಸ ಮಹಾನ್ ಅವರು ಈ ಲಂಬಾಣಿ ಲಮಾಣಿ, ಸುಕಾಲಿ, ರಾಥೋಡು, ಚವಾಣು, ಹೀಗೆ ಅನೇಕ ಹೆಸರುಗಳಲ್ಲಿ ಈ ಜನಾಂಗ ಕರೀತದೆ. ಇದಕ್ಕೆ ಬಹಳ ಸಾಹಸ ಪ್ರಿಯರು ಅಂತಲೂ ಹೇಳಬೇಕಾಗುತ್ತೆ. ಅವರ ಆಚಾರ, ವಿಚಾರ, ಸಂಸ್ಕೃತಿ ಸಹ ಇಂದೂ ಪ್ರಸ್ತುತದಲ್ಲಿದೆ. ಏನು ಸಂತ ಸೇವಾಲಾಲರು ಮಾತೆ ಏನು ಮರಿಯಮ್ಮ ದೇವಿ, ಅಂದರೆ ಮಾರಿಕಾಂಬ, ಶಿರ್ಸಿ ಮಾರಿಕಾಂಬ ಒಂದು ಸುಪುತ್ರರು ಅಂತ ಹೇಳಬೇಕಾಗುತ್ತೆ. ಏನು ಆ ದಂಪತಿಗಳಿಗೆ, ಭೀಮಾನಾಯಕ ಧರ್ಮಿಣಿಬಾಯಿ ದಂಪತಿಗಳಿಗೆ ಮಕ್ಕಳಿಲ್ಲದಿದ್ದಾಗ ಹರಕೆ 12 ವರ್ಷ ಮಕ್ಕಳಿರಲ್ಲ, ಹರಕೆ ಹೊತ್ಕೊಂಡಿರ್ತಾರೆ. ಆಗ ಕನಸಿನಲ್ಲಿ ನಿನಗೆ ಬಂದಾಗ ಹೇಳ್ದಾಗಿರುತ್ತೆ, ನಿನಗೆ ಹರಕೆ ನಾನು ಕೊಡ್ತೀನಿ, ಸೇವೆ ಮಾಡೋಕ್ಕೆ ನಿನ್ಗೆ ಬಿಟ್ಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಮಗು ಜನನ ಆಗ್ತದೆ. ಇವನು ದನಗಿನ ಕಳಿಸ್ಕೊಂಡಿರ್ತಾರೆ. 10-20 ವರ್ಷ ಆಗುತ್ತೆ, ಸೇವೆ ಬಿಡೋಲ್ಲ. ಮಾರಿಕಾಂಬೆಗೆ ಕೋಪ ಬರ್ತದೆ, ಯಾಕೆ ಬಿಡೋಲ್ಲ ಅಂದ್ಬಿಟ್ಟು. ಆಮೇಲೆ ನಾನು ಹೆಂಗೆ ಬಿಟ್ಕೊಡೋದು ಅಂತ ಹೇಳ್ತಾರೆ. ಆಗ ಇವರು ನಮ್ಮ ಸಂತರಿಗೆ ಹೇಳ್ತಾರೆ, ಇಲ್ಲ ನಾನು ಆಗಲ್ಲ ಅಂತ. ಆಗ ಮಾರಿಕಾಂಬ ಮತ್ತು ಮಾತಾಡಿ ಯಾರು ಮರಿಯಮ್ಮ ದೇವಿ ಪಡವಾರ ಕಷ್ಟ ಕೊಡ್ತಾರೆ. 100 ಗೋವುಗಳೆಲ್ಲ ಸಾಯ್ತವೆ, ಮನೇಲಿ ಕಷ್ಟ ಏನಕ್ಕೆ ಬರ್ತದೆ. ಆಗ ಬಿದ್ದಿದ್ದನ್ನು ಅವರು ಆ ದೇವಿಯ ಒಂದು ಆರಾಧಕರಾಗ್ತಾರೆ. ಅಲ್ಲಿ ಮರಿಯಮ್ಮನ ದೇವಸ್ಥಾನವನ್ನು ಕಟ್ಟಿಸಿ ಇದು ಮಾಡ್ತಾರೆ. ಮತ್ತು ಅದೇ ಥರ ಬಂದಾಗ ಅನೇಕ ಪವಾಡ ಪುರುಷರು ಅಂತ ಹೇಳಬೇಕಾಗತ್ತೆ. ಏನಪ್ಪ ಪವಾಡ ಪುರುಷರು ಅಂದರೆ, ಪೋರ್ಚುಗಲ್ಲರ ಒಂದು ಹಡಗು ಮುಳುಗ್ತಾ ಇರ್ತದೆ. ಇನ್ನು ಯಾರು ಅವ್ರ ಕೈಲಿ ಆಗಲಿಲ್ಲ, ಎಲ್ಲ 1000 ಸರಕಿದೆ, ಲಕ್ಷ ಟನ್ ಸರಕಿದೆ, ಜನಗಳಿದ್ದಾರೆ. ಆಗ ಈ ಸಂತರು ನಮ್ಮ ಸೇವಾಲಾಲ್ ಸಾಹೇಬ್ ತಮ್ಮ ದಿವ್ಯ ದೃಷ್ಟಿಯಿಂದ ಹಡಗನ್ನು ಈ ಬಂದರಿಗೆ ದಡ ಸೇರಿಸಕ್ಕೆ ಒಂದು ಇದು ಮಾಡ್ತಾರೆ. ಅವರಿಗೆ ಮೋತಿವಾಳ ಅಂತ ಒಂದು ಬಿರುದು ಕೊಡ್ತಾರೆ, ಒಂದು ಮುತ್ತಿನ ಹಾರ ಕೊಡ್ತಾರೆ. ಮತ್ತೊಂದು ಪವಾಡ ಏನಪ್ಪ ಅಂದರೆ, ಹೈದ್ರಾಬಾದ್ ನಿಜಾಮನ ಸುಮಾರು 106 ಜನ ಕಾರಣದಿಂದ ಸಾಯ್ತಾ ಇರ್ತಾರೆ. ಏನು ಮಾಡೋದು, ಎಂಥ ಡಾಕ್ಟ್ರು ಯಾವ ವೈದ್ಯರು ಏನು ಮಾಡೋಕ್ಕಾಗಿಲ್ಲ. ಇವರು ಪ್ರಕೃತಿ ಪ್ರಿಯ ಚಿಕಿತ್ಸೆ ಎಲ್ಲ ಕಲ್ತಿದ್ರು. ಅವರು ದಿವ್ಯ ದೃಷ್ಟಿಯಿಂದ ಆ ಕಾಲನ್ನು ನಿರ್ಮೂಲ ಮಾಡಿದ್ರು. ಆಗ ಅವರಿಗೆ ಹೈದ್ರಾಬಾದ್ನಲ್ಲಿ ಅತಿ ಶ್ರೀಮಂತ ಪ್ರದೇಶ ಬಂಜಾರ ಹಿಲ್ ಅಂತ ಒಂದು ಪ್ರದೇಶನ ಅವರು ಕೊಡುಗೆ ಕೊಡ್ತಾರೆ. ಕೊಟ್ಬಿಟ್ಟು ಏನು ಮಾಡ್ತಾರೆ, ಅವ್ರ ಫೋಟೋನ ಇವತ್ತು ಹೈದ್ರಾಬಾದ್ ನಿಜಾಮನ ಅರಮನೆಯಲ್ಲಿ ಸಂತ ಸೇವಾಲಾಲರ ಒಂದು ಫೋಟೋ ಇದೆ ಅಂತ ಒಂದಿದಾಗ್ತದೆ. ಹೀಗೆ ಅನೇಕ. ಆಮೇಲೆ ಇವರು ಅತಿ ಏನು ಪವಾಡ ಪುರುಷರ ಅಂದ್ಬಿಟ್ಟು ಕೆಲವೊಂದು ಗುಂಪು ತುಂಡೈಗಳಿರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಒಬ್ಬ ಸಿಂಗಾರಯ್ಯನಿಗೆ ಹೆಂಗಸ್ರ ವೇಷ ಹಾಕ್ಬಿಟ್ಟು, ಸ್ವಾಮಿ 12 ವರ್ಷ ಆಯ್ತು ಮದುವೆಯಾಗಿ, ಮಕ್ಕಳಿಲ್ಲ, ಒಂದು ಮಗು ಸಂತಾನ ಭಾಗ್ಯ ಕೊಡಪ್ಪ ಅಂತ ಹೇಳ್ತಾರೆ. ಇವು ದುರ್ಯೋದಕ್ಕೆ ಬಂದಿದ್ದಾರ, ಆಯಿತು ನೀವು ಹೇಳೋಂಗೆ ಯಾಕೆ ಸಂತಾನ ಕೊಡ್ತೀನಿ. ಇವನು ಮನೆಗೆ ಹೋಗೋಕ್ಕೆ ಸ್ತ್ರೀ ವೇಷ ಆಗುತ್ತೆ. ಅವನು ಲಬ ಬಡ್ಕೊಂಡ್ಬಿಡ್ತಾನೆ. ಸ್ವಾಮಿ ನಾನು ತಪ್ಪಾಯ್ತು ಇದು ಮಾಡಿ. ಆಗ ಇಲ್ಲ ಕೊಟ್ಟವರ ನಾನು ವಾಪಸ್ ತೊಗೊಳ್ಳಲ್ಲ, ಏನಿದೆ ನೀನು ಅನುಭವಿಸ್ಕೊಂಡು ಅಂತ. ಹೀಗೆ ಹಲವಾರು ಪವಾಡಗಳನ್ನು ಮಾಡ್ತಾರೆ.
ಇವರು ತತ್ವ ಆದರ್ಶಗಳನ್ನ ನೋಡಿ ಲಂಬಾಣಿ ಈಗ ಹೇಳಿದ್ರವರು ಸಾಹಸ ಪ್ರಿಯರು, ಉಪ್ಪು ಮಾರಿಕೊಂಡಿದ್ರು, ವಜ್ರವೈಢ್ಯೂರ್ಯ ಮಾಡ್ತಿದ್ರು ಅಂತ ಎಲ್ಲ ಇರ್ತಾರೆ. ಮತ್ತು ಅವರು ಕಂದಾಚಾರಗಳ ಬಲಿಯಾಗ್ತಿದ್ರು. ಏನಪ್ಪ ಅಂದರೆ ಮಾದಕ ವ್ಯಸನ. ಅವರು ಒಂದು ಕೊಡ್ತಾರೆ, ಒಂದು 8-10 ತತ್ವಗಳನ್ನು, ಅದು ಒಂದೇ ಜಾತಿಗಲ್ಲ, ಎಲ್ಲ ಜಾತಿಗೂ ಶ್ರೀಮಂತ. ದಾರು ಗಾಂಜಾ ಮತ್ತು ಪಿಯೋ, ಏನು ವ್ಯಸನರ ಮುಕ್ತರಾಗಿ ನೀವು ಈ ದುಶ್ಚಟಗಳ ದಾಸರಾಗಬೇಡಿ ಅಂತ ಈ ಜನಾಂಗಕ್ಕೆ ಕೊಡುಗೆ ಕೊಡ್ತಾರೆ. ಮತ್ತು ಇನ್ನೇನಪ್ಪ ಅಂದರೆ ಇನ್ನೂ ಅನೇಕ ಒಂದು ತತ್ವಗಳನ್ನು ಕೊಡ್ತಾರೆ. ಏನು ಭೂಕೇನ ಬಾಟಿಕರವೋ, ಭೂಕೇನ ಬಾಟಿಕರವೋ, ತರ್ಸೇನ ಪಾಡಿ ಪರಾವೋ, ಕ್ರೋಧೇನ ಭೂಣಿ ರಾಗವೋ, ತತ್ ಮತ್ತೆ ಸತ್ಘೋರ ಧರ್ಮೇನ ಆಂಗ ಚಲಾವೋ ಅಂತ ಹೇಳ್ತಾರೆ. ಅಂದರೆ ಹಸಿದು ಬಂದವರಿಗೆ ರೊಟ್ಟಿ, ಅಂದರೆ ರೊಟ್ಟಿ ಪ್ರಿಯರು ಲಂಬಾಣಿ ಹೆಸರು. ಅಂದರೆ ಅವ್ರು ರೊಟ್ಟಿ ಮಸೊಪ್ಪು ತಿಂತಿದ್ರೆ ಇನ್ನೂ, ಯಾಕಂದ್ರೆ ನಾನೆಲ್ಲ ತಿಂದಿನ ತಾಂಡ್ಯಗಳು. ಉಳಸೊಪ್ಪು ರೊಟ್ಟಿ ಅಂದರೆ ಬಾಟಿ ಅಂದರೆ ರೊಟ್ಟಿ, ಬೋಟಿ ಅಲ್ಲ, ಬೋಟಿ ಬಾಂಬ್ಸ್ ಆಗೋಗುತ್ತೆ. ಅಂದರೆ ಹಸಿದು ಬಂದವರಿಗೆ ರೊಟ್ಟಿ ಕೊಡಿ, ಬಾಯಾಳೆ ಬಂದವರಿಗೆ ನೀರು ಕೊಡಿ, ಕ್ರೋಧೇನ ಏನು ಕ್ರೋಧ ಮದ ಸರಿ ಇರ್ತದಲ್ಲ ಅದಕ್ಕೆ ಕೊಳ್ಳಿ ಹಿಡಿಯುತ್ತೆ, ಕೊಳ್ಳಿ ಹಿಡಿ. ಮತ್ತು ಈ ಧರ್ಮ ಏನು ಲಂಬಾಣಿ ಧರ್ಮ, ಬಂಜಾರದ ಧರ್ಮನ, ಸಂಸ್ಕೃತಿನ ಮತ್ತು ಭಾಷೆನ ನೀವೆಲ್ಲ ವಿದ್ಯಾವಂತರಾಗಿ ಉಳಿಸ್ಕೊಂಡು ಬಂದಿದ್ದೀರ ನಮ್ಮ ಸೇವಲಾಲ್. ಇನ್ನೂ ಅನೇಕ ಪ್ರಕೃತಿ ಮರಗಳು ಬೆಳೆಸಿ, ಮತ್ತು ಸ್ತ್ರೀಗೆ ಹೇಳ್ತಾರೆ ಒಂದು ಇದರಲ್ಲಿ ತತ್ರ ನಾರಿತ್ಯ ಪೂಜ್ಯಂತಿ ಅಂತ ಹೇಳ್ತಾರೆ. ಸ್ತ್ರೀಗೆ ತಾಯಿ ಸ್ಥಾನಮಾನ ಕೊಡಿ, ದೇವಸ್ಥಾನಮಾನ ಕೊಡಿ ಅಂತ ಹೇಳ್ತಾರೆ. ಮಾಡಬೇಡಿ, ಸಮಾಜದಲ್ಲಿ ಎಲ್ಲರೂ ಸರಿಸಮಾನರು ಅಂತ ಇದು ಮಾಡಿ ದುಡಿಮೆಯೇ ಮತ್ತು ಶಿಕ್ಷಣ, ಸಂಘಟನೆ, ಹೋರಾಟ ಇವು ಮೂರನ್ನು ನೀವು ನಮ್ಮ ಜನಾಂಗ ರಕ್ಷಣೆ ಮಾಡ್ಕೊಂಡು ಬರಬೇಕು. ಲಂಬಾಣಿ ಏನು ಕುಣಿತಾ ಇದೆಯೋ ಇವತ್ತು ಮದುವೆ ಮುಂಜಿಗಳಲ್ಲಿ ಆ ಮಹಾತ್ಮನ ಒಂದು ಹಾಡುಗಳು ಹೇಳ್ತಾರೆ ಮದುವೆಗಳಲ್ಲಿ. ನಮ್ಮ ತಾಯಿಯಂದಿರು ಕೇಳ್ತಾ ಇದ್ದಾರೆ, ಇನ್ನೂ ಕೇಳೋಣ. ಅವ್ರು ಏನು ಚರಿತ್ರೆನೆಲ್ಲ ಆ ಮದುವೆಗಳಲ್ಲಿ ಇದು ಮಾಡ್ತಾರೆ. ಪಾಡ ಅಂತ ಬರ್ತದೆ, ಪಂಥಗಳು, ಒಂದೊಂದು ಪಂಥ ಇರ್ತದೆ. ಆ ಪಂಥಗಳಲ್ಲಿ ಆ ವಿಚಾರಗಳ ಬಂದ ಒಂದೊಂದು ಮದುವೆಗೆ ಹೋದಾಗ ವಿಶಿಷ್ಟವಾಗಿರ್ತದೆ, ಆನಂದ ಇರ್ತೈತೆ. ಮತ್ತು ನಮ್ಮ ಮೊನ್ನೆ ಹೋಗಿ ಬಂದವ್ರೆ, ನಾನು ಇರೋ ಸಾರಿ ಹೋಗಿದ್ವಿ. ಚನ್ನಗಿರಿಯಿಂದ 70 ಕಿಲೋಮೀಟರ್ ಇರ್ತದೆ. ಬಾಯಿಗಳ ದೂರಗಣ್ಣ ಕೊಪ್ಪ ಇವತ್ತು ಅದನ್ನು ಪಾರ್ಕ್ ಮಾಡಿದ್ದಾರೆ. ಆ ಪಾರ್ಕ್ ನಿಜವಾಗೂ ಅವ್ರು ಏನು ಪವಾಡ ಮಾಡಿದಾರೋ ಅಷ್ಟು ಚಿತ್ರಣ ಆಗಿದೆ. ಆ ಸ್ಕೂಲ್ ಇರ್ಬೋದು, ಕುದುರೆ ಇರ್ಬೋದು, ಪ್ರತಿಯೊಂದೂ ವಿಜಯನಗರ ರಸ್ತೆಯಲ್ಲಿ ಏನು ಮುತ್ತು ರತ್ನಗಳ ಬಳ್ಳದಿಂದ ಅರ್ಧ ಮಾಡ್ತಿದ್ರು ಅದನ್ನೆಲ್ಲ ಅಲ್ಲಿ ತೋರಿಸ್ತಿದ್ದಾರೆ. ಇವತ್ತು ತಾಯಿ ಮರಿಯಮ್ಮ ಹೇಳಿನ ಡಿ ಕೆ ಶಿವಕುಮಾರ್ ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ಎಲ್ಲರೂ ಪ್ರತಿಯರು ಯಾವ ಲಂಬಾಣಿ ಜನಾಂಗ ಯಾರು ಗೊತ್ತಿದ್ರು ಒಂದು ಸಾರಿ ಆದಲ್ಲಿ ಹೋಗ್ಬಿಟ್ಟು ಅವ್ರ ಜನ್ಮ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ, ಏನು ಅವರ ತತ್ವಾದರ್ಶಗಳನ್ನು ಚಾಚು ತಪ್ಪದೆ ಜನಾಂಗನೇ ಅಲ್ಲ ಎಲ್ಲದನ್ನು ಮತ್ತು ವಿದ್ಯಾವಂತರಾಗಬೇಕು. ಮತ್ತು ಈಗೇನು ಗೊತ್ತಾ, ರಾಜಕೀಯದಲ್ಲೂ ಅಷ್ಟೇ ನಮ್ಮ ಬಿ ಟಿ ಲತಾ ನಾಯ್ಕು, ಜಲಜಾ ನಾಯ್ಕು, ಹೀಗೆ ಅನೇಕ ಮಹಾನ್. ಮತ್ತು ಆಕಾಶವಾಣಿಯಲ್ಲಿ ಒಬ್ಬ ಕೃಷ್ಣನಾಯ್ಕ ಅಂತಿದ್ರು, ಡೈರೆಕ್ಟರ್ ಆಗಿದ್ದರು. ಈಗ ನಮ್ಮ UM ರವಿ ಅಂತ ಕ್ಯೂರೇಟರ್ ಆಗಿದ್ದಾರೆ ಜಾನಪದದಲ್ಲಿ. ನಮ್ಮ ತಾಲೂಕಲ್ಲಿ ಅಷ್ಟೇ ರಾಜಕೀಯ ಮಹತ್ವ ಅಷ್ಟಾಗಿಟ್ಕೊಡ್ತಾರಲ್ಲ. ಪ್ರಪ್ರಥಮವಾಗಿ ತಾಲೂಕು ಬೋರ್ಡ್ ಇತ್ತು, ಸೀತಾರಾಮ ನಾಯಕ ಅಂತ ನಮ್ಮ ಬಂಡೇದುಡ್ಡಿ ತುಳಸಿರಾಮ ನಾಯಕನ ಅಣ್ಣ, ಆಮೇಲೆ ಮಾಸ್ಟರ್ 2 ವರ್ಷ ಇರೋ ಮಾಸ್ಟರ್ ಆದರು. ಅವರು ಫಸ್ಟು ತಾಲೂಕು ಬೋರ್ಡ್ ಮೆಂಬರ್ ಆದರು. ಆಮೇಲೆ ಬಂದಾಗ ತದನಂತರ ತುಳಸಿಬಾಯಿ, ನಮ್ಮ ಭಾಗ್ಯಬಾಯಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದರು. ಮತ್ತು ನಮ್ಮ ಮಾದೇವ ನಾಯ್ಕ ಈಗ ಸಿಂಡಿಕೇಟು ಸದಸ್ಯರಾಗಿದ್ದರು, ಯೂನಿವರ್ಸಿಟಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಮ್ಮ ಕೃಷ್ಣ ನಾಯ್ಕು ತಾಲೂಕು ಪಂಚಾಯತಿ ಸದಸ್ಯರಾಗಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನೂ ಅನೇಕ ಅಫ್ಸರ್ಸ್ಗಳು, ಒಳ್ಳೊಳ್ಳೆ ಡಾಕ್ಟರ್ಗಳಿದ್ದಾರೆ. ಮತ್ತು ವೆಟರ್ನರಿ ಡಿಪಾರ್ಟ್ಮೆಂಟ್ ಇದೆ, ನಮ್ಮ ರವಿಯವರು ವೆಟರ್ನರಿ ಡಿಪಾರ್ಟ್ಮೆಂಟ್ಗಳು, ಹೆಲ್ತ್ ಡಿಪಾರ್ಟ್ಮೆಂಟ್ ಇವರು 3-4 ಜನ, ರಾಮಚಂದ್ರ ಅವರು, ಇನ್ನೊಬ್ಬ ರಾಮಚಂದ್ರ, ಅವರೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಮಾಡಿದ್ದಾರೆ. ಅದು ಈಗ ಅಗ್ರಿಕಲ್ಚರ್ ಸ್ಟೇಟ್ ಡೈರೆಕ್ಟ್ರು ರಾಧಾಕೃಷ್ಣ ನಮ್ಮ ಪಕ್ಕದಲ್ಲೇ ಬಂಡೇದುಡ್ಡಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹೀಗೆ ನಮ್ಮ ತರುಣರು ದುಶ್ಚಟಕ್ಕೆ ದಾಸರಾಗಲು ಪ್ರಪ್ರಥಮ ತಮ್ಮ ಮಕ್ಕಳಿಗೆ ಆಗಲಿ ವಿದ್ಯೆ ಕಲಿಸ್ಬೇಕು. ವಿದ್ಯೆ ಕಲಿಸ್ತಾ, ಯಾಕಂದರೆ ಇದು ಕಾಂಪಿಟೇಟಿವ್ ಆಗಲೇ ಹೇಳೋರು ಒಳ ಮೀಸಲಾತಿ ಇವೆಲ್ಲ ಇದೆ. ಸರ್ಕಾರ ಅನೇಕ ಸವಲತ್ತು ಕೊಡ್ತೈತೆ. ದಯಮಾಡಿ ತಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡಿ, ನೀವು ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಏನು ನಮ್ಮ ಸೇವಾಲಾಲರು ತತ್ವಗಳನ್ನು ಬೋಧನೆ ಮಾಡಿದಾರೋ ಚಾಚು ತಪ್ಪದೆ ನಿಮ್ಮ ಮಕ್ಕಳಿಗೂ ಅದನ್ನು ಕಲಿಸ್ಬೇಕು. ದಯಮಾಡಿ ನಿಮ್ಮ ಸಂಘದ ಮುಂದೆ ಆದರೂ ಅದೇನು ತತ್ವಗಳಿದೋ ಪ್ರಿಂಟ್ ಹಾಕ್ಸಿ, ಒಂದು 4-5 ಪೇಜ್ ಆಗುತ್ತೆ, ಹಂಚಿದೊಂದು ವ್ಯವಸ್ಥೆ ಮಾಡಿದ್ರೆ ಏನು ನಮ್ಮ ಲಂಬಾಣಿ ತಾಂಡ್ಯ ಇಡೀ ನಮ್ಮ ರಾಮನಗರ ಜಿಲ್ಲೆಗೆ, ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ, ನಮ್ಮ ಕನಕಪುರ ತಾಲೂಕು ಹೈಯೆಸ್ಟ್ ಜನಾಂಗ ಆಗಿದೆ. ಯಾರು 70 ತಾಂಡಿ ಆದ ಒಳ್ಳೊಳ್ಳೆ ವಿದ್ಯಾವಂತರಾಗಿದ್ದಾರೆ. ನೋಡಿ, ಈಗ ಶ್ವೇತಾಬಾಯಿ ಅಂದ್ಬಿಟ್ಟು ನಮ್ಮ ಪಟ್ಟಣ ಪಂಚಾಯತಿ
ಇದಾಗಿದೆ ಮುಖ್ಯಾಧಿಕಾರಿ ಆಗಿದೆ. ಒಳ್ಳೊಳ್ಳೆ ಅಧಿಕಾರಿ. ಹೆಣ್ಮಕ್ಳು ಅಷ್ಟೇ, ಇವತ್ತು ಹೆಣ್ಮಕ್ಳು ಭಾಳ ಚೆನ್ನಾಗಿ ಓದ್ತಾ ಇದ್ದಾರೆ, ಡಾಕ್ಟ್ರುಗಳು, ಇಂಜಿನಿಯರ್ಗಳು. ದಯಮಾಡಿ ಇಷ್ಟು ಹೇಳಿ ನನಗೆ ಮಾತಾಡೋದು. ಸಭೆಗೆ ಹಾಜರಾಗಿರುವ ಸಂತ ಸೇವಾಲಾಲ್ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಮುಖಂಡರು ಹಾಗೂ ಸಾಹಿತಿಗಳು ಹಾಗೂ ಎಲ್ಲ ಸದಸ್ಯರು ಮತ್ತು ಪತ್ರಕರ್ತರ ಮಿತ್ರಗಳು ಎಲ್ಲರಿಗೂ ರಾಷ್ಟ್ರೀಯ ಹಬ್ಬದ ಶುಭಾಶಯಗಳು. ಇವತ್ತು 287ನೇ ಸಂತ ಸೇವಾಲಾಲ್ ಜಯಂತಿಯ ರಾಷ್ಟ್ರೀಯ ಹಬ್ಬದ ಆಚರಣಾ ಸಮಿತಿಯ ಅಧ್ಯಕ್ಷರು ಇವತ್ತು ಅನುಪಸ್ಥಿತಿಯಲ್ಲಿ ಇವತ್ತು ನಡೀತಾ ಇದೆ. ತಹಸೀಲ್ದಾರ್ ಅವರು ಇತರೆ ಇದರಿಂದ ಸಂತ ಸೇವಾಲಾಲ್ ಜಯಂತಿ ಬಗ್ಗೆ ಹಲವು ವಿಚಾರ ಬಗ್ಗೆ ತಮಗೆಲ್ಲರಿಗೂ ತಿಳಿಸಿದ್ದಾರೆ. ಆಚರಣಾ ಸಮಿತಿಯಿಂದ ಎಲ್ರಿಗೂ ಶುಭಾಶಯನ ಹೇಳ್ತಾ ಈ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾರೆ. ರಾಮಾನುಜಾಚಾರ್ಯ ಇರ್ಬೋದು, ಬಸವಣ್ಣವರು ಇರ್ಬೋದು, ಆದಿಯಾಗಿ ಮಹಾನ್ ಸಂತರಣಿಸಿಕೊಂಡ ಮಹಾನ್ ಸೇವಾಲಾಲ್ ಅವರು ಈಗಾಗಲೇ ಅವ್ರ ಬಗ್ಗೆ ಹೇಳಿದ್ದಾರೆ. ಅವರು ಮೂಲತಃ ಹೇಳಿದರು ನಮ್ಮ ಮಾಧವ ನಾಯಕರು, ರಾಮಜಿ ನಾಯಕ್ ಅವರು ಏನು ಗುಜರಾತಿಂದ ವಲಸೆ ಬಂದರು, ಅಲ್ಲಿಂದ ಬಂದು ಇಲ್ಲಿ ಉಪ್ಪಿನ ವ್ಯಾಪಾರ ಇರ್ಬೋದು, ವಜ್ರ ವೈಡೂರ್ಯನೇ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಮಾಡ್ತಿದ್ರು ಅಂತ ಒಂದು ಇದಿತ್ತು. ಮತ್ತು ಬ್ರಿಟಿಷ್ನರಿಗೆ ಸಿಂಹ ಸ್ವಪ್ನ ಆಗಿದ್ದವರು ನಮ್ಮ ಇವರು. ಯಾಕಂದರೆ ರಾಣಾ ಪ್ರತಾಪ ಸಿಂಹನಿಗೆ ಇವರು ಬೆನ್ನೆಲುಬಾಗಿ ನಿಂತು ಅವನಿಗೆ ಇದು ಮಾಡಿ ಮೊಘಲರ ಸೈನ್ಯನ ಹಿಮ್ಮೆಟ್ಟಿಸ ಮಹಾನ್ ಅವರು ಈ ಲಂಬಾಣಿ ಲಮಾಣಿ, ಸುಕಾಲಿ, ರಾಥೋಡು, ಚವಾಣು, ಹೀಗೆ ಅನೇಕ ಹೆಸರುಗಳಲ್ಲಿ ಈ ಜನಾಂಗ ಕರೀತದೆ. ಇದಕ್ಕೆ ಸಾಹಸ ಪ್ರಿಯರು ಅಂತಲೂ ಹೇಳಬೇಕಾಗುತ್ತೆ. ಅವರ ಆಚಾರ ವಿಚಾರ ಸಂಸ್ಕೃತಿ ಸಹ ಇಂದೂ ಪ್ರಸ್ತುತದಲ್ಲಿದೆ. ಏನು ಸಂತ ಸೇವಾಲಾಲರು ಮಾತೆ ಏನು ಮರಿಯಮ್ಮ ದೇವಿ ಅಂದರೆ ಶಿರ್ಸಿ ಮಾರಿಕಾಂಬ ಒಂದು ಸುಪುತ್ರರು ಅಂತ ಹೇಳಬೇಕಾಗುತ್ತೆ. ಏನು ಆ ದಂಪತಿಗಳಿಗೆ ಭೀಮಾನಾಯಕ ಧರ್ಮಿಣಿಬಾಯಿ ದಂಪತಿಗಳಿಗೆ ಮಕ್ಕಳಿಲ್ಲದಿದ್ದಾಗ 12 ವರ್ಷ ಮಕ್ಕಳಿರಲ್ಲ, ಹರಕೆ ಹೊತ್ಕೊಂಡಿರ್ತಾರೆ. ಆಗ ಕನಸಿನಲ್ಲಿ ನಿನಗೆ ಬಂದಾಗ ಹೇಳ್ದಾಗಿರುತ್ತೆ, ನಿನಗೆ ಹರಕೆ ನಾನು ಕೊಡ್ತೀನಿ, ಸೇವೆ ಮಾಡೋಕ್ಕೆ ನಿನ್ಗೆ ಬಿಟ್ಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಮಗು ಜನನ ಆಗ್ತದೆ. ಇವನು ದನಗಿನ ಕಲಿಸ್ಕೊಂಡಿರ್ತಾರೆ. 10-20 ವರ್ಷ ಆಗುತ್ತೆ, ಸೇವೆ ಬಿಡೋಲ್ಲ. ಮಾರಿಕಾಂಬೆಗೆ ಕೋಪ ಬರ್ತದೆ, ಯಾಕೆ ಬಿಡೋಲ್ಲ ಅಂದ್ಬಿಟ್ಟು. ಆಮೇಲೆ ನಾನು ಹೆಂಗೆ ಬಿಟ್ಕೊಡೋದು ಅಂತ ಹೇಳ್ತಾರೆ. ಆಗ ಇವರು ನಮ್ಮ ಸಂತರಿಗೆ ಹೇಳ್ತಾರೆ, ಇಲ್ಲ ನಾನು ಆಗಲ್ಲ ಅಂತ. ಆಗ ಮಾರಿಕಾಂಬ ಮತ್ತು ಮಾತಾಡಿ ಯಾರು ಮರಿಯಮ್ಮ ದೇವಿ ಪಡವಾರ ಕಷ್ಟ ಕೊಡ್ತಾರೆ. 100 ಗೋವುಗಳೆಲ್ಲ ಸಾಯ್ತವೆ, ಮನೇಲಿ ಕಷ್ಟ ಏನಕ್ಕೆ ಬರ್ತದೆ. ಆಗ ವಿದ್ಯುತ್ ಅವರು ಆ ದೇವಿಯ ಒಂದು ಆರಾಧಕರಾಗ್ತಾರೆ. ಅಲ್ಲಿ ಮರಿಯಮ್ಮನ ದೇವಸ್ಥಾನವನ್ನು ಕಟ್ಟಿಸಿ ಇದು ಮಾಡ್ತಾರೆ. ಮತ್ತು ಅದೇ ಥರ ಬಂದಾಗ ಅನೇಕ ಪವಾಡ ಪುರುಷರು ಅಂತ ಹೇಳಬೇಕಾಗತ್ತೆ. ಏನಪ್ಪ ಪವಾಡ ಪುರುಷರು ಅಂದರೆ, ಪೋರ್ಚುಗಲ್ಲರ ಒಂದು ಹಡಗು ಮುಳುಗ್ತಾ ಇರ್ತದೆ. ಇನ್ನು ಯಾರು ಅವ್ರ ಕೈಲಿ ಆಗಲಿಲ್ಲ, ಎಲ್ಲ 1000 ಸರಕಿದೆ, ಲಕ್ಷಾಂತರ ಟನ್ ಸರಕಿದೆ, ಜನಗಳಿದ್ದಾರೆ. ಆಗ ಈ ಸಂತರು ನಮ್ಮ ಸೇವಾಲಾಲ್ ಸಾಹೇಬ್ ತಮ್ಮ ದಿವ್ಯ ದೃಷ್ಟಿಯಿಂದ ಹಡಗನ್ನು ಈ ಬಂದರಿಗೆ ದಡ ಸೇರಿಸಿಕೊಂಡು ಒಂದು ಮಾಡ್ತಾರೆ. ಅವರಿಗೆ ಮೋತಿವಾಳ ಅಂತ ಒಂದು ಬಿರುದು ಕೊಡ್ತಾರೆ, ಒಂದು ಮುತ್ತಿನ ಹಾರ ಕೊಡ್ತಾರೆ. ಮತ್ತೊಂದು ಪವಾಡ ಏನಪ್ಪ ಅಂದರೆ, ಹೈದ್ರಾಬಾದ್ ನಿಜಾಮನ ಸುಮಾರು 106 ಜನ ಕಾರಣದಿಂದ ಸಾಯ್ತಾ ಇರ್ತಾರೆ. ಏನು ಮಾಡೋದು, ಎಂಥ ಡಾಕ್ಟ್ರು ಯಾವ ವೈದ್ಯರು ಏನು ಮಾಡೋಕ್ಕಾಗಿಲ್ಲ. ಇವರು ಪ್ರಕೃತಿ ಪ್ರಿಯ ಚಿಕಿತ್ಸೆ ಎಲ್ಲ ಕಲ್ತಿದ್ರು. ಅವರು ದಿವ್ಯ ದೃಷ್ಟಿಯಿಂದ ಆ ಕಾಲನ್ನು ನಿರ್ಮೂಲ ಮಾಡಿದ್ರು. ಆಗ ಅವರಿಗೆ ಹೈದ್ರಾಬಾದ್ನಲ್ಲಿ ಅತಿ ಶ್ರೀಮಂತ ಪ್ರದೇಶ ಬಂಜಾರ ಹಿಲ್ ಅಂತ ಒಂದು ಪ್ರದೇಶನ ಅವರು ಕೊಡುಗೆ ಕೊಟ್ಬಿಟ್ಟು ಏನು ಮಾಡ್ತಾರೆ, ಅವ್ರ ಫೋಟೋನ ಇವತ್ತು ಹೈದ್ರಾಬಾದ್ ನಿಜಾಮರ ಅರಮನೆಯಲ್ಲಿ ಸಂತ ಸೇವಾಲಾಲರ ಒಂದು ಫೋಟೋ ಇದೆ ಅಂತ ಒಂದಿದಾಗ್ತದೆ. ಹೀಗೆ ಅನೇಕ. ಆಮೇಲೆ ಇವರು ಅತಿ ಏನು ಪವಾಡ ಪುರುಷರ ಅಂದ್ಬಿಟ್ಟು ಕೆಲವೊಂದು ಗುಂಪು ತುಂಡೈಗಳಿರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಒಬ್ಬ ಸಿಂಗಾರಯ್ಯನಿಗೆ ಹೆಂಗಸ್ರು ವೇಷ ಹಾಕ್ಬಿಟ್ಟು, ಸ್ವಾಮಿ 12 ವರ್ಷ ಆಯ್ತು ಮದುವೆಯಾಗಿ, ಮಕ್ಕಳಿಲ್ಲ, ಒಂದು ಮಗು ಸಂತಾನ ಭಾಗ್ಯ ಕೊಡಪ್ಪ ಅಂತ ಹೇಳ್ತಾರೆ. ಇವು ದುರ್ಯೋದಕ್ಕೆ ಬಂದಿದ್ದಾರ, ಆಯಿತು ನೀವು ಹೇಳೋಂಗೆ ಯಾಕೆ ಸಂತಾನ ಭಾಗ್ಯ ಕೊಡ್ತೀನಿ. ಇವನು ಮನೆಗೆ ಹೋಗೋಕ್ಕೆ ಸ್ತ್ರೀ ವೇಷ ಆಗ್ತದೆ. ಅವನು ಲಬಾದ ಬಡ್ಕೊಂಡ್ಬಿಡ್ತಾನೆ. ಸ್ವಾಮಿ ನಾನು ತಪ್ಪಾಯ್ತು ಇದು ಮಾಡಿ. ಆಗ ಇಲ್ಲ ಕೊಟ್ಟವರ ನಾನು ವಾಪಸ್ ತೊಗೊಳ್ಳಲ್ಲ, ಏನಿದೆ ನೀನು ಅನುಭವಿಸ್ಕೊಂಡು ಅಂತ. ಹೀಗೆ ಹಲವಾರು ಪವಾಡಗಳನ್ನು ಮಾಡ್ತಾರೆ. ಇವರು ತತ್ವ ಆದರ್ಶಗಳನ್ನ ನೋಡಿ ಲಂಬಾಣಿ ಈಗ ಹೇಳಿದ್ರವರು ಸಾಹಸ ಪ್ರಿಯರು, ಉಪ್ಪು ಮಾಡಿಕೊಂಡಿದ್ರು, ವಜ್ರ ವೈಡೂರ್ಯ ಮಾಡ್ತಿದ್ರು ಅಂತ ಎಲ್ಲ ಇರ್ತಾರೆ. ಮತ್ತು ಅವರು ಕಂದಾಚಾರಗಳ ಬಲಿಯಾಗ್ತಿದ್ರು. ಏನಪ್ಪ ಅಂದರೆ,
ಮಾದಕ ವ್ಯಸನ. ಅವರು ಒಂದು ಕೊಡ್ತಾರೆ, ಒಂದು 8-10 ತತ್ವಗಳನ್ನು, ಅದು ಒಂದೇ ಜಾತಿಗಲ್ಲ, ಎಲ್ಲ ಜಾತಿಗೂ ಶ್ರೀಮಂತ. ದಾರು ಗಾಂಜಾ ಮತ್ತು ಪಿಯೋ, ಏನು ವ್ಯಸನರ ಮುಕ್ತರಾಗಿ ನೀವು ಈ ದುಶ್ಚಟಗಳ ದಾಸರಾಗಬೇಡಿ ಅಂತ ಈ ಜನಾಂಗಕ್ಕೆ ಕೊಡುಗೆ ಕೊಡ್ತಾರೆ. ಮತ್ತು ಇನ್ನೇನಪ್ಪ ಅಂದರೆ ಇನ್ನೂ ಅನೇಕ ಒಂದು ತತ್ವಗಳನ್ನು ಕೊಡ್ತಾರೆ. ಏನು ಭೂಕೇನ ಬಾಟಿಕರಾವು, ಭೂಕೇನ ಬಾಟಿಕರೇವೋ, ತರ್ಸೇನ ಪಾಡಿ ಪರಾವೋ, ಕ್ರೋಧೇನ ಭೂಣಿ ರಾಗವು, ಮತ್ತೆ ಸತ್ ಘೋರ ಧರ್ಮೇನ ಆಂಗ ಚಲಾವೋ ಅಂತ ಹೇಳ್ತಾರೆ. ಅಂದರೆ ಹಸಿದು ಬಂದವರಿಗೆ ರೊಟ್ಟಿ, ಅಂದರೆ ರೊಟ್ಟಿ ಪ್ರಿಯರು ಲಂಬಾಣಿ ಹೆಸರು. ಅಂದರೆ ಅವ್ರು ರೊಟ್ಟಿ ಮಸೊಪ್ಪು ತಿಂತಿದ್ರೆ ಇನ್ನೂ, ಯಾಕಂದ್ರೆ ನಾನೆಲ್ಲ ತಿಂದಿನ ತಾಂಡ್ಯಗಳಲ್ಲಿ ಉಳಸೊಪ್ಪು ರೊಟ್ಟಿ ಅಂದರೆ ಬಾಟಿ ಅಂದರೆ ರೊಟ್ಟಿ, ಬೋಟಿ ಅಲ್ಲ, ಬೋಟಿ ಬಾಂಬ್ಸ್ ಆಗೋಗುತ್ತೆ. ಅಂದರೆ ಹಸಿದು ಬಂದವರಿಗೆ ರೊಟ್ಟಿ ಕೊಡಿ, ಬಾಯಾಳೆ ಬಂದವರಿಗೆ ನೀರು ಕೊಡಿ, ಕ್ರೋಧೇನ ಏನು ಕ್ರೋಧ ಮಲಾಮ ಸರಿ ಇರ್ತದಲ್ಲ ಅದಕ್ಕೆ ಕೊಳ್ಳಿ ಹಿಡಿ ಅಂತ, ಕೊಳ್ಳಿ ಹಿಡಿ. ಮತ್ತು ಈ ಧರ್ಮ ಏನು ಲಂಬಾಣಿ ಧರ್ಮ, ಬಂಜಾರದ ಧರ್ಮನ, ಸಂಸ್ಕೃತಿನ ಮತ್ತು ಭಾಷೆನ ನೀವೆಲ್ಲ ವಿದ್ಯಾವಂತರಾಗಿ ಉಳಿಸ್ಕೊಂಡು ಬಂದಿದ್ದೀರಿ ನಮ್ಮ ಸೇವಾಲಾಲ್. ಇನ್ನೂ ಅನೇಕ ಪ್ರಕೃತಿ ಮರಗಳು ಬೆಳೆಸಿ, ಮತ್ತು ಸ್ತ್ರೀಗೆ ಹೇಳ್ತಾರೆ ಒಂದು ಇದರಲ್ಲಿ ತತ್ರ ನಾರಿತ್ಯ ಪೂಜ್ಯಂತೆ ಅಂತ ಹೇಳ್ತಾರೆ. ಸ್ತ್ರೀಗೆ ತಾಯಿ ಸ್ಥಾನಮಾನ ಕೊಡಿ, ದೇವಸ್ಥಾನಮಾನ ಕೊಡಿ ಅಂತ ಹೇಳ್ತಾರೆ.